1:2 ಮಾಡೋದಂದರೆ ಇದೇನಂತ ನೋಡಿ. ನನ್ನ ಹತ್ರ ಒಂದು 2 ಲಕ್ಷ ರೂಪಾಯಿ ವ್ಯಾಲ್ಯೂ ಇರೋ ಗೋಲ್ಡ್ ಇದೆ, ಓಕೆನಾ. ಇದನ್ನು ನಾನು ಮನೇಲಿ ಇಡೋದು ಸೇಫ್ ಇಲ್ಲ, ಬ್ಯಾಂಕ್ ಲಾಕಲ್ಲಿ ಇಟ್ಟರೆ ನಾನು ಅವರಿಗೆ ರೆಂಟ್ ಪೇ ಮಾಡಬೇಕು ಬ್ಯಾಂಕ್ ಅವರಿಗೆ. ಸೊ ನಾನೇನು ಮಾಡ್ತೀನಿ, ಆ 2 ಲಕ್ಷ ರೂಪಾಯಿ ವ್ಯಾಲ್ಯೂ ಇರೋ ಗೋಲ್ಡ್ನ ಬ್ಲೆಡ್ಜ್ ಮಾಡ್ತೀನಿ, ಅದೇ ಬ್ಯಾಂಕಲ್ಲಿ ಬ್ಲೆಡ್ಜ್ ಮಾಡ್ತೀನಿ. ನನಗೆ ಅವರು 1.5 ಲಕ್ಷ ಅಮೌಂಟ್ ಕೊಡ್ತಾರೆ. ಸೊ ಈ ಅಮೌಂಟ್ನ ನಾನು ಮ್ಯೂಚುವಲ್ ಫಂಡಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 1 ಲಕ್ಷ ಹಾಕ್ಬಿಡ್ತೀನಿ. ಸೊ ಇದನ್ನು 10 ವರ್ಷ ತನಕ ವೈಟ್ ಮಾಡಿ 10 ವರ್ಷಕ್ಕೆ ನನಗೆ ಎಷ್ಟು ಆಗುತ್ತೆ ಅಂದರೆ 6,60,000 ರೂಪಾಯಿ ನನಗೆ ರಿಟರ್ನ್ ಬರುತ್ತೆ. ಸೊ ಇಲ್ಲಿ ನಾನು ಗೋಲ್ಡ್ ಇಟ್ಟಿದ್ದೀನಿ, ಬ್ಲೆಡ್ಜ್ ಮಾಡಿದ್ದೀನಲ್ವಾ. ಸೊ ಇದಕ್ಕೆ ಆ್ಯನ್ಯುವಲಿ 9% ಅಂದ್ರೂ ವರ್ಷಕ್ಕೆ 10,800, 10 ವರ್ಷಕ್ಕೆ 1,08,000 ನಾನು ಇಂಟ್ರೆಸ್ಟ್ ಪೇ ಮಾಡಿರ್ತೀನಿ. ಕೊನೆಗೆ 10 ವರ್ಷದ ನಂತರ ನನಗೆ 6,60,000 ಬಂದಿರುತ್ತೆ. ಸೊ ಇದರೊಳಗೆ 1,08,000 ನಾನು ಇಂಟ್ರೆಸ್ಟ್ ಪೇ ಮಾಡಿರ್ತೀನಿ. 1,50,000 ರೂಪಾಯಿ ನಾನು ಗೋಲ್ಡ್ನ ರಿಲೀಸ್ ಮಾಡ್ಕೊಳ್ತೀನಿ. ಓವರಾಲ್ ಆಗಿ 2,58,000 ಕೊಟ್ಟು ನಾನು ಗೋಲ್ಡ್ನ ರಿಲೀಸ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಬ್ಯಾಲೆನ್ಸ್ ಇನ್ನು 4 ಲಕ್ಷ ರೂಪಾಯಿ ಉಳಿದಿರುತ್ತೆ. ಸೊ ನನ್ನ ಗೋಲ್ಡ್ ಮನೇಲಿ ಇದ್ದಿದ್ರು ಮರಿ ಆಗ್ತಿದ್ದಿಲ್ಲ, ಬ್ಯಾಂಕಲ್ಲಿ ಇದ್ದರೂ ಮರಿ ಆಗ್ತಿದ್ದಿಲ್ಲ. ಸೊ ಇಲ್ಲಿಟ್ಟಿದ್ದ ಆಟೋಮೆಟಿಕ್ಕಾಗಿ ಅದು ಡಬಲ್ ಆಗಿದೆ. ಸೊ ಇದನ್ನು ನೋಡಿ 1:2 ಮಾಡೋದಂದರೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಸಂಬಂಧಿಕರು ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಧನ್ಯವಾದಗಳು.